ಎಲ್ಲ ಮಾನ್ಯರು ಚಪ್ಪಾಳೆ ಕೇಳ್ಕೊಳ್ತೇನೆ. ಈ ತಾಲೂಕು ಕೃಷ್ಣ ಬೇಳೂರವರು ನಮ್ಮ ಪಂದ್ಯಾವಳಿಯನ್ನ ಉದ್ಘಾಟಿಸುತ್ತಿದ್ದಾರೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ. ಕಬಡ್ಡಿ ಪಟ್ಟು ಬರ್ರಿ ಸರ್. ಹೊಸೂರು ಇವರ ಯುಗಾದಿ ಹಬ್ಬದ ಪ್ರಯುಕ್ತ 6ನೇ ವರ್ಷದ ಜಂಗಿ ನಿಖಾಲಿ ಕುಸ್ತಿ ಹಬ್ಬ ಊಟ ಮಾಡಿ ಬರ್ತಾ ಇದ್ದಾರೆ. ಆವಾಗ ಕುಸ್ತಿ ಆಡೋರು ಕೈ ಎತ್ತಾರ ಬಹಳ ಜನಕ್ಕೆ ಸಿಗಬಹುದು. ಯಾಕಂದ್ರೆ ಬಹಳ ಜನ ಸ್ವಲ್ಪ ಇದಾಗಿದ್ದಾರೆ, ರಂಗ್ ಆಗ್ಯಾರೆ. ರಂಗ್ ಆಗಿದ್ರೆ ಬಂದ ಮೇಲೆ ನೋಡ್ಬೇಕು ಸಾರ್ ನೀವು ಅವ ತಮಟೆ ಹೊಡಿತಿದ್ದ ಕೈ ಎತ್ತು ಇವನ ಮೇಲೆ ಅಂದ್ರೆ ಅವರೇ ಎತ್ತಾ ಇರ್ತಾರೆ. ಈಗ ಸುಮಾರು ಜನ ಎತ್ತರ ಇದ್ದಾರೆ. ಅದು ಹವಾ ಬರ್ತೈತೆ, ಅಲ್ಲಿವರೆಗೆ ಕಾಯ್ಬೇಕಾಗತ್ತೆ ಇವತ್ತು. ಹೌದಲ್ರ? ಅಲ್ಲಿವರೆಗೆ ಸ್ವಲ್ಪ ಸಪ್ಪೆ ಆಗತ್ತೆ. ಇನ್ನೇನು ಎತ್ತೀಯ ಈ ಸದ್ಯ ಹೊಡಿ ನೀನು ಬಡಿಗೆ ಈಗ. ಸಾಕು, ಈಗ ಸದ್ಯಕ್ಕೆ ಸಾಕು. ಮತ್ ನೀನು ಎತ್ಬಿಟ್ಟು ಕೊನೆಗೆ ಅದು ಬೇರೆ ಮಾಡಕ್ ಹೋದೆ. ಓಟಗಳು ನಿರಂತರವಾಗಿ ನಡೀತಾ ಇರಬೇಕಾಗತ್ತೆ. ಯಾಕಂದ್ರೆ ಬಹಳ ಕುಸ್ತಿ ಬಹಳ ಕಮ್ಮಿ. ನಮ್ಮ ಸಾಗರದಲ್ಲಿ ಮಾರಿ ಜಾತ್ರೆಯಲ್ಲಿ ಭಯಂಕರ ರಾಜ್ಯ ಮಟ್ಟದ ಕುಸ್ತಿ ಆಡಿಸ್ತೀವಿ. ದಸರಾದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಆಡಿಸ್ತೀವಿ. ಬಹಳ ದೊಡ್ಡ ಪೈಲೋರು ಬರ್ತಾರೆ, ಇಷ್ಟುತ್ತಪ್ಪ ಪೈಲೋರು ಬರ್ತಾರೆ. ಮೈಸೂರು ನಡೆದ ನಂತರ ಸಾಗರದಲ್ಲಿ ಸ್ವಲ್ಪ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಪಾಪ ಇಂಥ ಆ ನಾಯಕ ಈ ನಾಯಕ ಅಂತ ಹಾಕ್ಬಿಡ್ತಾರೆ. ನಮ್ಮಲ್ಲೆಲ್ಲ ಬೇರೆ ಬೇರೆ ಹೆಸರು ಇರ್ತದೆ, ಈ ತರ ಹೆಸರುಗಳಿರುತ್ತೆ. ಆದರೂ ಸಿದ್ದಾಪುರ ಅಂದ್ರೆ ಏನೋ ಒಂಥರ ಖುಷಿ ಇರುವಂತ ಏರಿಯಾ ಅದು. ನನಗೆ ಇವತ್ತು ಬಂದು ಈ ಒಂದು ಕುಸ್ತಿಯ ಉದ್ಘಾಟನೆ ಮಾಡಿ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ, ನಿಮ್ಮೆಲ್ಲ ಪದಾಧಿಕಾರಿಗೆ ನಾನು ಹೃದಯಪೂರ್ವಕ ಅಭಿನಂದಿಸುತ್ತಾ, ಕುಸ್ತಿ ಚೆನ್ನಾಗಾಡಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಾರ್ದು. ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದಿರೇನ್ರ ಇರ್ಬೇಕು, ಅವರು 4 ಜನ ಇಟ್ಸ್ಕೊಳ್ರಿ. ಮತ್ತೆ ಕುಸ್ತಿ ಯಾರು ಗಲಾಟೆ ಮಾಡಲ್ಲ, ಕುಸ್ತಿ ಪಟುಗಳೇ ಲಾಸ್ಟಿಗೆ ಸಾರ್ ಹಿಂಗಾಗುತ್ತೆ ಹಿಂಗಾಗುತ್ತೆ ಅವರೇ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ. ಹಂಗಾಗಿ ಅದು ಆಗ್ಬಾರ್ದು. ಒಟ್ಟಿನಲ್ಲಿ ಚೆನ್ನಾಗಾಗ್ಬೋದು. ನಮ್ಮ ಯುವಕರು ಏನು ನಡೆಸಿದ್ದಾರೆ, ನಮ್ಮ ಬಂಕೇಶ್ವರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಮಿತಿಯವರು, ಅವರಿಗೊಂದು ಹೆಸರು ಬರ್ಬೇಕ್ರ. ಈ ಊರಲ್ಲಿ ಆಡ್ಸಿದಕ್ಕೆ ಒಂದು ಹೆಸರು ಬರ್ಬೇಕು, ಇಲ್ಲೊಂದು ಕಿರೀಟ ಇದ್ದಂಗೆ. ಇದು ಆಡ್ಬೇಕಾದ್ರೆ ಸಾಮಾನ್ಯನಾ? ನಮ್ಮ ಊರಾಗ ಆಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದೊಂಥರ ಖುಷಿ ತರ್ತತೆ. ಈ ಊರಿಗೆ ಒಂದು ಹೆಸರು ಬರ್ತತೆ. ಈ ಊರಿಗೆ ಜನ ಬಂದಾರಲ್ಲ, ಹೊಸೂರಲ್ಲಿ ಕುಸ್ತಿ ಆಡ್ಸಿದ್ರು ಅಂತ ಹೇಳಿದಾಗ ಹೊಸೂರು ಸ್ವಲ್ಪ ಎತ್ತರಕ್ಕೆ ಹೋಗ್ತದೆ ಕಂಡ್ರ. ಈಗ 6 ವರ್ಷ ಸುಮಾರು ಎತ್ತರಕ್ಕೆ ಹೋಗೈತಿ. ಈಗ 10ನೇ ವರ್ಷಕ್ಕೆ ಹೊಸೂರು ಇಷ್ಟು ಎತ್ತರಕ್ಕೆ ಆಗತ್ತೆ. ಹೌದಲ್ಲ? ಅದು ಯಾರು ಹೇಳೋದಲ್ಲ, ಅದು ನಿಮ್ಮ ಶಕ್ತಿ ನೀವು ಕೊಟ್ಟಂಥದ್ದು. ಹಾಗಾಗಿ ರಾಜಕೀಯ ಇರ್ಬೋದು, ಇನ್ನೊಂದು ಇರ್ಬೋದು, ಅದು ಬೇರೆ ಬರುತ್ತೆ. ಆದರೆ ಊರಲ್ಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರಬೇಕು. ಕಬಡ್ಡಿ ಇರ್ಬೋದು, ಕುಸ್ತಿ ಇರ್ಬೋದು, ಅಥವಾ ಊರಲ್ಲಿ ಯಾವ್ದಾದ್ರು ಒಂದು ನಾಟಕ ಇರ್ಬೋದು, ದೊಡ್ಡಾಟ ಇರ್ಬೋದು, ಇವೆಲ್ಲ ನಡೀತಾ ಇದ್ರೆ ಅದು ಭಾರಿ ಖುಷಿ, ಮಜಾ ಇರ್ತದೆ. ಅಂಥವೆಲ್ಲ ಮಾಡೋದಾದ್ರೆ ಊರಿಗೆ ಹೆಸರೇ ಬರಲ್ಲ. ಕೆಲವು ಊರು ಭಾರಿ ದೊಡ್ಡ ಊರು ಇರ್ತೈತೆ, ಒಂದೇ ಒಂದು ಕಾರ್ಯಕ್ರಮ ಮಾಡೋದಲ್ಲ ಅವರು. ಯಾಕಂದ್ರೆ ಅವರು ಒಗ್ಗಟ್ಟಿರಲ್ಲ. ನಿಮ್ಮೂರಲ್ಲಿ ಒಗ್ಗಟ್ಟಿದೆ ಅಂತ ಅನ್ಸುತ್ತೆ, ಇಲ್ಲಿ ಒಗ್ಗಟ್ಟಿರುತ್ತೆ. ಆ ರೀತಿಯ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲ ಕೆಲಸವೂ ಸಲೀಸಾಗುತ್ತೆ. ಹಾಗೆ ಬಹಳ ಖುಷಿಯಾಗಿದೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ. ಹೊಸೂರಿಗೆ ಹೆಸರು ತರುವಂತ ಕೆಲಸವನ್ನ ಮಾಡಿದ ನಮ್ಮ ಎಲ್ಲ ಮಂಕೇಶ್ವರ ಮತ್ತು ಸಾಂಸ್ಕೃತಿಕ ಕ್ರೀಡಾ ಸಮಿತಿಗೆ ಮತ್ತೊಂದು ಜೋರಾದ ಚಪ್ಪಳೆ ಹೊಡೆಯುವ ಮೂಲಕ ನನ್ನ ಮಾತನ್ನು ಇಲ್ಲಿ ಮುಗಿಸ್ಕೊಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.